ಶಿಕ್ಷಕರ ಕಣ್ಮಣಿ ಹೋರಾಟಗಾರ ಸರಳ ರಜನಿಕಯ ನೇರ ನುಡಿಯ ರಾಜಕಾರಣಿ ಸೋಲಿಲ್ಲದ ಸರದಾರ ಮಾಜಿ ಉಪಸಭಾಪತಿಗಳು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಪುಟ್ಟಣ್ಣನವರ ಹುಟ್ಟುಹಬ್ಬದ ಆಚರಣೆಯಲ್ಲಿ ರವಿಕುಮಾರ್ ಟೀಕೆ ಅಧ್ಯಕ್ಷರು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಪದವಿ ಪೂರ್ವ ಕಾಲೇಜು ಉಪ ಪ್ರಾಂಶುಪಾಲರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಶಿಕ್ಷಣ ಸಂಸ್ಥೆಯ ಎಲ್ಲಾ ಶಿಕ್ಷಕರು ಅಭಿಮಾನಿಗಳು ಹಿತೈಷಿಗಳು ಆಗಮಿಸಿ ಹೋಗುಚ ಹೂವಿನ ಹಾರ ಹಾಕುವ ಮೂಲಕ ಶುಭಾಶಯ ಕೋರಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಸ್ಕೂಲ್ ಮಕ್ಕಳಿಗೆ ಪೆನ್ಸಿಲ್ ಹಾಗೂ ಬ್ಯಾಗ್ ವಿತರಣೆ ಮಾಡಿದರು. ಪುಟ್ಟಣ್ಣನವರು ಶುಭಾಶಯ ಕೋರಿದ ಎಲ್ಲರಿಗೂ ಧನ್ಯವಾದ ತಿಳಿಸಿದರು. ಸಮಾಜಕ್ಕೆ ಚಿರಋಣಿ. ಯಾಕೆ ಅಂತಂದರೆ ಇಂಥ ಅವಕಾಶಗಳು ಸಿಗೋದು ಕಡಿಮೆ. ಬಟ್ ನನಗೆ ಅತ್ಯಂತ ಹೆಚ್ಚಿನ ಅವಕಾಶನ ನನ್ನ ಸ್ನೇಹಿತರು, ಟೀಚರ್ಸು, ಎಸ್ಪೆಷಲಿ ವಿದ್ಯಾರ್ಥಿಗಳು ಕೊಟ್ಟಿದ್ದಾರೆ. ಹೀಗಾಗಿ ನಾನು ನಮ್ಮ ಬದುಕಿನುದ್ದಕ್ಕೂ ಕೂಡ ಅವರೆಲ್ಲರೂ ಕೂಡ ಚಿರಋಣಿಯಾಗಿರ್ತೀವಿ. ಅವ್ರು ಸೇವೆ ಮಾಡ್ತೀವಿ. ಎಂದೆಂದೂ ಕೂಡ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರಿಗೋಸ್ಕರ ನಮ್ಮ ಸಂಪೂರ್ಣ ಇಡೀ ನಮ್ಮ ಜೀವನ ಏನಿದೆ ಅದನ್ನ ಮುಡುಪಾಗಿ ಇಟ್ಕೊಂಡು ಹೋಗ್ಬೇಕು ಅನ್ನೋಂಥ ದೃಢ ಸಂಕಲ್ಪನ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ನಡ್ಕೊಂಡಿದ್ದೀವಿ, ಮುಂದೇನೂ ಕೂಡ ನಡ್ಕೊಳ್ತೀವಿ. ಎಲ್ಲರಿಗೂ ಒಳ್ಳೆಯದಲ್ಲಿ ಏನೂ ಕಾರ್ಯಕ್ರಮ ಹಾಕ್ಕೊಂಡಿಲ್ಲ. ಸಣ್ಣ ಪುಟ್ಟದಾಗಿ ಇವೆಲ್ಲ ಹೇಳ್ಕೊಳ್ಳೋಂಥವೇನಲ್ಲ, ಹೇಳಿದ್ದೆಲ್ಲ ನಾವು ಹೇಳಕ್ಕೆ ಹೋಗಲ್ಲ, ಮಾಡಿದ್ದೆಲ್ಲ ಆಯ್ತಲ್ಲ. ಏನೇನು ಮಾಡುವ ಸಮಾಜದಲ್ಲಿ ನಮ್ಗೆ ಏನೇನಾಗುತ್ತೆ ಅದು ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಮುಂದೆ ಸಾಗ್ತಾ ಇರ್ತೀವಿ. ಎಲ್ಲರಿಗೂ ಒಳ್ಳೆಯದಾಗಬೇಕು. ದೇವ್ರ ಹತ್ರ ನಾನು ಇವತ್ತು ಪೂಜೆ ಮಾಡಿಸಿದ್ದೀನಿ. ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ, ಸಮಸ್ತ ಕರ್ನಾಟಕ ನಾಡಿಗೆ ಆ ತಾಯಿ ಭುವನೇಶ್ವರಿ, ನಮ್ಮ ಮದ್ದೂರಮ್ಮ ಒಳ್ಳೇದು ಮಾಡಲಿ ಅಂತೇಳಿ ಪೂಜೆ ಮಾಡಿಸ್ಕೊಂಡಿದ್ದೀನಿ. ಈ ಸಮಸ್ತ ನಾಗರಿಕ ಎಲ್ಲರೂ ಕೂಡ ಒಳ್ಳೆಯದಾಗಲಿ. ಅವರ ಹುಟ್ಟುಹಬ್ಬದ ಶುಭಾಶಯ ಕೋರಲಿಕ್ಕೆ ಅವರ ನಿವಾಸದ ಹತ್ರ ಬಂದಿದ್ದೇವೆ. ಪ್ರತಿ ವರ್ಷ ಕೂಡ ಎಲ್ಲ ಶಿಕ್ಷಕನ ಸಂಘಟನೆಗಳು, ಅವರ ಅಭಿಮಾನಿಗಳು, ಹಿತೈಷಿಗಳು, ಸಮಾಜಮುಖಿ ಕಾರ್ಯ ಮಾಡತಕ್ಕಂಥವ್ರು ಎಲ್ಲರೂ ಕೂಡ ಬಂದು ಅವರಿಗೆ ಹಾರೈಸ್ತಾರೆ ಪಕ್ಷಾತೀತವಾಗಿ. ಕಾರಣ ಅವರು ಶೈಕ್ಷಣಿಕವಾಗಿ ಸಮಾಜಮುಖಿ ಕೆಲಸ ಮಾಡ್ತಿದ್ದಾರೆ. ಅವರನ್ನು ಪ್ರೋತ್ಸಾಹಿಸಿ ಅಭಿನಂದಿಸುವ ಜೊತೆಗೆ ಭಗವಂತ ಅವ್ರಿಗೆ ಆಯುರ ಆರೋಗ್ಯ ಸಕಲ ಸಂಪನ್ನಗಳನ್ನು ನೀಡಲಿನ ಜೊತೆಗೆ ನಮ್ಮ ನೆಲಮಂಗಲ ತಾಲೂಕಿನಿಂದ ಎಲ್ಲ ಜನಪ್ರತಿನಿಧಿಗಳು ಕೂಡ ಬಂದಿದ್ದಾರೆ. ಅವರಿಗೆ ಇವತ್ತು ಒಂದು ವಿಶೇಷವಾದ ಅಭಿನಂದನೆ ಸಲ್ಲಿಸಿ ಅವರ ಸಮಾಜದಲ್ಲಿ ಮತ್ತಷ್ಟು ಶಿಕ್ಷಣ ಕ್ಷೇತ್ರವಲ್ಲದೆ ಧಾರ್ಮಿಕ ಇತರ ಎಲ್ಲ ಕ್ಷೇತ್ರಗಳಲ್ಲೂ ಅವರ ಪಾತ್ರ ಇದೆ ಇರದಾದದ್ದು. ಅವರ ಸೇವೆ ಮತ್ತಷ್ಟು ಮುಂದುವರಲಿನ ಕಾರಣಕ್ಕಾಗಿ ಯಾವತ್ತೂ ಕೂಡ ಅವರು ಶಿಕ್ಷಕರ ಧ್ವನಿಯಾಗಿದ್ದಾರೆ ಅನ್ನೋದು ಮಾತ್ರ ಸಮಾಜಕ್ಕೆ ಗೊತ್ತಿದೆ. ಶಿಕ್ಷಕರ ಧ್ವನಿಯಲ್ಲ, ಅವರು ಸಮಾಜದ ಪ್ರತಿಯೊಬ್ಬ ಸಮಾಜದ ನೊಂದ ಧ್ವನಿಯಾಗಿ ಸದನ ಇರ್ಬೋದು, ಸದನದ ಹೊರಗೆ ಇರ್ಬೋದು, ಅವ್ರದ್ದೇ ಸರ್ಕಾರ ಇದ್ದರೂ ಕೂಡ ಅವರು ಲೆಕ್ಕಿಸದೆ ಶಿಕ್ಷಕರಲ್ಲದೆ ಎಲ್ಲರ ಯಾರೇ ಸಮಸ್ಯೆ ಇದ್ದರೂ ಸ್ಪಂದಿಸುವಂಥ ಒಂದು ಗುಣ ಅವರಿಗೆ ವಿದ್ಯಾರ್ಥಿ ದಿಸೆಯಿಂದ ರೂಪಿಸಿಕೊಂಡು ಬಂದಿದೆ. ಅಂದಿನಿಂದ ಕೂಡ ನಾವು ಅವರ ಜೊತೆಯಾಗಿ ಅಭಿಮಾನಿಗಳಾಗಿ ಅವರ ಧ್ವನಿಯಾಗಿ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಸಂಘಟನೆಗಳು ಅವರ ಬೆಂಬಲಕ್ಕೆ ಯಾಕೆ ನಿಲ್ತೇವೆ ಅಂದಾಗ ಸಮಾಜದ ಯಾವುದೇ ಸಮಸ್ಯೆಗಳಿದ್ರೂ ಕೂಡ ಮುಂಚೂಣಿಯಲ್ಲಿ ನಿಲ್ಲತಕ್ಕಂಥ ಒಳ್ಳೆಯ ಗುಣ ಇರೋದಕ್ಕೆ ನಾವು ಇವತ್ತು ನಮ್ಮೆಲ್ಲ ಕೆಲಸಗಳನ್ನು ಬಿಟ್ಟು ಇಲ್ಲಿ ಬಂದಿದ್ದೇವೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ನಾವು ತುಂಬ ಹೃದಯದಿಂದ ಎಲ್ಲರ ಪರವಾಗಿ ನಾವು ಹಾರೈಸ್ತೇವೆ. ಸರ್, ನನ್ನ ಹೆಸರು ರವಿಕುಮಾರ್ ಟೀಕೆ, ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರ ಮತ್ತು ಉಪ ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರು.